ಮುಖ್ಯಮಂತ್ರಿ ಕುರ್ಚಿಗಾಗಿ ರಾಜಕೀಯವಾದಂತ ಕಸರತ್ತುಗಳನ್ನ ಮಾಡ್ತಾ ಇರುವಂತ ನಾಯಕರುಗಳು, ಶಾಸಕರು, ಸಚಿವರು, ಸಚಿವಾಕಾಂಕ್ಷಿಗಳು ಸಿದ್ದರಾಮಯ್ಯ ಅವರ ಮನೆಗಾಗಮಿಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರ ನಿವಾಸ ಈಗ ರಾಜಕೀಯ ಕುತೂಹಲದ ಕೇಂದ್ರ ಬಿಂದುವಾಗಿದೆ. ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ. ಪವರ್ ಸೆಂಟರ್ ಆದ ಸಿದ್ದರಾಮಯ್ಯ ನಿವಾಸ. ಸಾಲು ಸಾಲು ಶಾಸಕರು, ಸಚಿವರ ಆಗಮನ. ರಾಜ್ಯ ರಾಜಕಾರಣದಲ್ಲಿ ರೋಚಕ ಬೆಳವಣಿಗೆಗಳು ನಡೆಯುತ್ತಿವೆ. ಎಐಸಿಸಿ ಅಧ್ಯಕ್ಷ ಖರ್ಗೆ ನಿವಾಸ, ಸಿಎಂ ಸಿದ್ದರಾಮಯ್ಯ ನಿವಾಸ, ಡಿಸಿಎಂ ಡಿಕೆ ಶಿವಕುಮಾರ್ ನಿವಾಸಗಳು ರಾಜಕೀಯ ಸಂಚಲನದ ಕೇಂದ್ರ ಬಿಂದುವಾಗಿವೆ. ಆದರೆ ಇಂದಿನ ಬೆಳವಣಿಗೆ ನೋಡಿದ್ರೆ ಸಿದ್ದರಾಮಯ್ಯ ನಿವಾಸ ಪವರ್ ಸೆಂಟರ್ ಆದಂತೆ ಕಾಣಿಸ್ತಿದೆ. ಸಿಎಂ ಮನೆಗೆ ಬೆಳಿಗ್ಗೆಯಿಂದ ಶಾಸಕರು, ಸಚಿವರ ದಂಡೆ ಹರಿದು ಬರ್ತಿದೆ. ಕುರ್ಚಿ ಕದನದಲ್ಲಿ ಸಿಎಂ ಸಿದ್ದರಾಮಯ್ಯ ಕೈ ಮೇಲಾಗುವ ಲಕ್ಷಣ ಗೋಚರಿಸುತ್ತಿದ್ದಂತೆ ಶಾಸಕರು ಸಿಎಂ ಮನೆಯತ್ತ ಮುಖ ಮಾಡ್ತಿದ್ದಾರೆ ಎಂಬ ಮಾತುಗಳು ಕೇಳಿ ಬರ್ತಿವೆ. ಇಲ್ಲಿ ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡು ಇದ್ದಂತೆ ಕಾಣಿಸ್ತಿದೆ. ಒಂದು ಸಿಎಂ ಸಿದ್ದರಾಮಯ್ಯಗೆ ಬೆಂಬಲ ಸೂಚಿಸಿದಂತಾದ್ರೆ ಇನ್ನೊಂದು ಸಚಿವ ಸ್ಥಾನಕ್ಕೆ ಡಿಮ್ಯಾಂಡ್ ಮಾಡಲು ಬರ್ತಿದ್ದಾರೆ ಎನ್ನಲಾಗ್ತಿದೆ. ಕ್ಷಣ ಕ್ಷಣಕ್ಕೂ ಪವರ್ ಫೈಟ್ ತೀವ್ರ ಕಾವು ಪಡೆಯುತ್ತಿದೆ. ಹಾಗಾದ್ರೆ ಸಿಎಂ ನಿವಾಸಕ್ಕೆ ಬಂದ ಶಾಸಕರು ಯಾರೆಲ್ಲ ಅನ್ನೋದನ್ನ ನೋಡೋದಾದ್ರೆ ಬಿಕೆ ಸಂಗಮೇಶ್ ಭದ್ರಾವತಿ ಶಾಸಕ, ಅಜಯ್ ಧರ್ಮಸಿಂಗ್ ಜೇವರ್ಗಿ ಶಾಸಕ, ವಿಜಯಾನಂದ ಕಾಶಪ್ಪನವರ್ ಹುನಗುಂದ ಶಾಸಕ, ಸಿಪಿ ಯೋಗೇಶ್ವರ್ ಚನ್ನಪಟ್ಟಣ ಶಾಸಕ, ರಿಜ್ವಾನ್ ಅರ್ಷದ್ ಶಿವಾಜಿನಗರ ಶಾಸಕ, ಯಾಸಿರ್ ಖಾನ್ ಪಠಾಣ್ ಶಿಗ್ಗಾಂವ್ ಶಾಸಕ, ಶ್ರೀನಿವಾಸ್ ಮಾನೆ ಹಾನಗಲ್ ಶಾಸಕ, ಕೆಎಸ್ ಬಸಂತಪ್ಪ ಮಾಯಕೊಂಡ ಶಾಸಕ. ಹೀಗೆ ಸಿಎಂ ಮನೆಗೆ ಆಗಮಿಸ್ತಿರೋ ಶಾಸಕರ ಸಾಲು ದೊಡ್ಡದಾಗುತ್ತಲೇ ಇದೆ. ಸಿಎಂ ಸಿದ್ದರಾಮಯ್ಯರೇ ಸಿಎಂ ಆಗಿ ಮುಂದುವರಿಯುವ ಸಾಧ್ಯತೆ ದಟ್ಟವಾಗ್ತಿದ್ದಂತೆ ಸಚಿವಾಕಾಂಕ್ಷಿಗಳು ಅಲರ್ಟ್ ಆಗಿದ್ದಾರೆ. ನಿಮ್ಮ ಜೊತೆ ನಾವಿದ್ದೇವೆ ಎಂದು ಸಿಎಂಗೆ ಬಲ ತುಂಬುವುದರ ಜೊತೆಗೆ ಮುಂಬರುವ ಸಚಿವ ಸಂಪುಟ ಪುನರಚನೆಯಲ್ಲಿ ತಮ್ಮನ್ನ ಪರಿಗಣಿಸಿ ಸಚಿವ ಸ್ಥಾನ ನೀಡಿ ಎಂದು ಡಿಮ್ಯಾಂಡ್ ಮಾಡ್ತಿದ್ದಾರೆ. ಸಿಎಂ ನಿವಾಸಕ್ಕೆ ಶಾಸಕರು ಅಷ್ಟೇ ಅಲ್ಲ, ಸಚಿವರಾದ ಸತೀಶ್ ಜಾರಕಿಹೊಳಿ, ಈಶ್ವರ್ ಖಂಡ್ರೆ, ಬೈರತಿ ಸುರೇಶ್ ಕೂಡ ಆಗಮಿಸಿ ಗಂಭೀರ ಚರ್ಚೆ ನಡೆಸಿದ್ದಾರೆ. ಇವತ್ತಿನ ರಾಜಕೀಯ ಬೆಳವಣಿಗೆಯಲ್ಲಿ ಸಿದ್ದರಾಮಯ್ಯ ನಿವಾಸ ಪವರ್ ಸೆಂಟರ್ ಆಗಿ ಬದಲಾಗಿದೆ. ಚಂದ್ರಶೇಖರ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಿದ್ದರಾಮಯ್ಯನವರೇ ಸಿಎಂ ಆಗಿ ಮುಂದುವರಿಯಲಿ, ಮುಖ್ಯಮಂತ್ರಿಗಳಾಗಬೇಕು ಅನ್ನುವಂತ ಆಸೆ ಎಲ್ಲರಿಗೂ ಕೂಡ ಇರುತ್ತೆ. ಆದ್ರೆ ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರಿಯೋದು ಉತ್ತಮ. ರಾಜಕೀಯವಾಗಿ ಎಲ್ಲರಿಗೂ ಕೂಡ ಆಸೆ ಆಕಾಂಕ್ಷೆಗಳಿರುತ್ತೆ. ಅಂತಿಮ ತೀರ್ಮಾನ ಮಾಡಬೇಕಿರೋದು ಹೈಕಮಾಂಡ್ ಮಾತ್ರ. ಸಿದ್ದರಾಮಯ್ಯ ಪರವಾಗಿ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಬ್ಯಾಟಿಂಗ್ ಮಾಡಿದ್ದಾರೆ. 2028ಕ್ಕೆ ನನ್ನ ತಂದೆ ಸಿಎಂ ಆಗ್ಬೇಕನ್ನೋ ಆಸೆ ಇದೆ. ತಂದೆ ರಾಜ್ಯದ ಸಿಎಂ ಆಗ್ಲಿ ಅಂತ ಹೇಳಿ ಪುತ್ರಿ ಪ್ರಿಯಾಂಕಾ ಹೇಳಿದ್ದಾರೆ. ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ, ಸತೀಶ್ ಜಾರಕಿಹೊಳಿ ಅವರ ಪುತ್ರಿ. ಅವ್ರು ಏನಂತಾರೆ ಅದನ್ನ ನಾವು ಸ್ವಾಗತ ಮಾಡ್ತೀವಿ. ಕೆಲವೊಂದು ಶಾಸಕರು ದಿಲ್ಲಿಗೂ ಹೋಗಿದ್ರು ಅವರನ್ನ ಸಿಎಂ ಮಾಡ್ಬೇಕು ಆಸೆ ಇದೆ. ಎಲ್ಲರೂ ಕೂಡ ಮೊನ್ನೆ ಚುನಾವಣೆ ನಡೆದಂತ ಎಲ್ಲರೂ ಕೂಡ ಬಹಳ ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೈ ಎಲೆಕ್ಷನ್ ಆಯ್ತು, ಎಲ್ಲರೂ ಕೂಡ ಬಹಳ ಎಫರ್ಟ್ ಅನ್ನ ಮಾಡಿದ್ದಾರೆ. ಸೊ ಎಲ್ಲರೂ ಕೂಡ ಆಸೆ ಇದ್ದೇ ಇರುತ್ತೆ ರಾಜಕೀಯ ಮೇಲೆ. ಸೊ ಅದಕ್ಕಾಗಿ ದೇರ್ ಇಸ್ ನೋ ಫ್ರೆಂಡ್ಸ್ ನೋ ಎನಿಮೀಸ್ ಅಂತ ಹೇಳ್ಬೋದು. ಸೊ ಅದಕ್ಕಾಗಿ ಸಂದರ್ಭ ತಕ್ಕಂಗೆ ಯಾರು ಡಿಸಿಷನ್ ತಗೋತಾರೆ ನೋಡಿ ಅಂತ ಹೇಳಿದ್ದಾರೆ. ಸೊ ಅದಕ್ಕಾಗಿ ಹೈಕಮಾಂಡ್ ಏನೇ ನಿರ್ಧಾರ ತಗೊಂಡು ಅವರು ನಾವು ಬದ್ಧರಾಗಿದ್ದೇವೆ ಅಂತ ಹೇಳಿದ್ದಾರೆ. ಸೊ ಅದು ನಾವು ಕೂಡ ಅದನ್ನ ಪಾಲಿಸ್ತೀವಿ. ಮುಂದುವರೆದಿದೆ ನನ್ನ ಪರ್ಸನಲ್ ಒಪಿನಿಯನ್. ತಂದೆಯವರು 2028 ಆಗ್ತಾರೆ. ಈಗ ಸಿದ್ದರಾಮಯ್ಯ ಮುಂದೆ ಈಗ ಸಾಕಷ್ಟು ಗೊಂದಲ ಇರುವಂತ ಮೇಡಮ್ ಕಾರ್ಯಕರ್ತರಲ್ಲಿ. ಈಗೆಲ್ಲ ಎಲ್ರಿಗೂ ಆಸೆ ಇರುತ್ತೆ. ಸೊ ಅದಕ್ಕೆ ಎಲ್ಲರೂ ತಮ್ಮ ತಮ್ಮ ಬೆಂಬಲಿಗರು ಮತ್ತೆ ಸಪೋರ್ಟ್ ಮಾಡೇ ಮಾಡ್ತಾರೆ. ಸೊ ಅದಕ್ಕಾಗಿ ಅಲ್ಟಿಮೇಟ್ ಡಿಸಿಷನ್ ಇಸ್ ಹೈಕಮಾಂಡ್. ಅವ್ರು ಏನಂತಾರೆ ಅದನ್ನ ನಾವು ಡಿಸಿಷನ್ ಸ್ವಾಗತ ಮಾಡ್ತೀವಿ ಅಂತ ಹೇಳ್ತಾರೆ. ಮುಖ್ಯಮಂತ್ರಿ ಕುರ್ಚಿಗಾಗಿ ರಾಜಕೀಯವಾದಂತ ಕಸರತ್ತುಗಳನ್ನ ಮಾಡ್ತಾ ಇರುವಂತ ನಾಯಕರುಗಳು, ಶಾಸಕರು, ಸಚಿವರು, ಸಚಿವಾಕಾಂಕ್ಷಿಗಳು ಸಿದ್ದರಾಮಯ್ಯ ಅವರ ಮನೆಗಾಗಮಿಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರ ನಿವಾಸ ಈಗ ರಾಜಕೀಯ ಕುತೂಹಲದ ಕೇಂದ್ರ ಬಿಂದುವಾಗಿದೆ.
ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ. ಪವರ್ ಸೆಂಟರ್ ಆದ ಸಿದ್ದರಾಮಯ್ಯ ನಿವಾಸ, ಸಾಲು ಸಾಲು ಶಾಸಕರು ಸಚಿವರ ಆಗಮನ. ರಾಜ್ಯ ರಾಜಕಾರಣದಲ್ಲಿ ರೋಚಕ ಬೆಳವಣಿಗೆಗಳು ನಡೆಯುತ್ತಿವೆ. ಎಐಸಿಸಿ ಅಧ್ಯಕ್ಷ ಖರ್ಗೆ ನಿವಾಸ, ಸಿಎಂ ಸಿದ್ದರಾಮಯ್ಯ ನಿವಾಸ, ಡಿಸಿಎಂ ಡಿಕೆ ಶಿವಕುಮಾರ್ ನಿವಾಸಗಳು ರಾಜಕೀಯ ಸಂಚಲನದ ಕೇಂದ್ರ ಬಿಂದುವಾಗಿವೆ. ಆದರೆ ಇಂದಿನ ಬೆಳವಣಿಗೆ ನೋಡಿದ್ರೆ ಸಿದ್ದರಾಮಯ್ಯ ನಿವಾಸ ಪವರ್ ಸೆಂಟರ್ ಆದಂತೆ ಕಾಣಿಸ್ತಿದೆ. ಸಿಎಂ ಮನೆಗೆ ಬೆಳಿಗ್ಗೆಯಿಂದ ಶಾಸಕರು ಸಚಿವರ ದಂಡೆ ಹರಿದು ಬರ್ತಿದೆ. ಕುರ್ಚಿ ಕದನದಲ್ಲಿ ಸಿಎಂ ಸಿದ್ದರಾಮಯ್ಯ ಕೈ ಮೇಲಾಗುವ ಲಕ್ಷಣ ಗೋಚರಿಸುತ್ತಿದ್ದಂತೆ ಶಾಸಕರು ಸಿಎಂ ಮನೆಯತ್ತ ಮುಖ ಮಾಡ್ತಿದ್ದಾರೆ ಎಂಬ ಮಾತುಗಳು ಕೇಳಿ ಬರ್ತಿವೆ. ಇಲ್ಲಿ ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡು ಇದ್ದಂತೆ ಕಾಣಿಸ್ತಿದೆ. ಒಂದು ಸಿಎಂ ಸಿದ್ದರಾಮಯ್ಯಗೆ ಬೆಂಬಲ ಸೂಚಿಸಿದಂತಾದ್ರೆ ಇನ್ನೊಂದು ಸಚಿವ ಸ್ಥಾನಕ್ಕೆ ಡಿಮ್ಯಾಂಡ್ ಮಾಡಲು ಬರ್ತಿದ್ದಾರೆ ಎನ್ನಲಾಗ್ತಿದೆ. ಕ್ಷಣ ಕ್ಷಣಕ್ಕೂ ಪವರ್ ಫೈಟ್ ತೀವ್ರ ಕಾವು ಪಡೆಯುತ್ತಿದೆ. ಹಾಗಾದ್ರೆ ಸಿಎಂ ನಿವಾಸಕ್ಕೆ ಬಂದ ಶಾಸಕರು ಯಾರೆಲ್ಲ ಅನ್ನೋದನ್ನ ನೋಡೋದಾದ್ರೆ ಬಿಕೆ ಸಂಗಮೇಶ್ ಭದ್ರಾವತಿ ಶಾಸಕ, ಅಜಯ್ ಧರ್ಮಸಿಂಗ್ ಜೇವರ್ಗಿ ಶಾಸಕ, ವಿಜಯಾನಂದ ಕಾಶಪ್ಪನವರ್ ಹುನಗುಂದ ಶಾಸಕ, ಸಿಪಿ ಯೋಗೇಶ್ವರ್ ಚನ್ನಪಟ್ಟಣ ಶಾಸಕ, ರಿಜ್ವಾನ್ ಅರ್ಷದ್ ಶಿವಾಜಿನಗರ ಶಾಸಕ, ಯಾಸಿರ್ ಖಾನ್ ಪಠಾಣ್ ಶಿಗ್ಗಾಂವ್ ಶಾಸಕ, ಶ್ರೀನಿವಾಸ್ ಮಾನೆ ಹಾನಗಲ್ ಶಾಸಕ, ಕೆಎಸ್ ಬಸಂತಪ್ಪ ಮಾಯಕೊಂಡ ಶಾಸಕ. ಹೀಗೆ ಸಿಎಂ ಮನೆಗೆ ಆಗಮಿಸ್ತಿರೋ ಶಾಸಕರ ಸಾಲು ದೊಡ್ಡದಾಗುತ್ತಲೇ ಇದೆ. ಸಿಎಂ ಸಿದ್ದರಾಮಯ್ಯರೇ ಸಿಎಂ ಆಗಿ ಮುಂದುವರಿಯುವ ಸಾಧ್ಯತೆ ದಟ್ಟವಾಗ್ತಿದ್ದಂತೆ ಸಚಿವಾಕಾಂಕ್ಷಿಗಳು ಅಲರ್ಟ್ ಆಗಿದ್ದಾರೆ. ನಿಮ್ಮ ಜೊತೆ ನಾವಿದ್ದೇವೆ ಎಂದು ಸಿಎಂಗೆ ಬಲ ತುಂಬುವುದರ ಜೊತೆಗೆ ಮುಂಬರುವ ಸಚಿವ ಸಂಪುಟ ಪುನರಚನೆಯಲ್ಲಿ ತಮ್ಮನ್ನ ಪರಿಗಣಿಸಿ ಸಚಿವ ಸ್ಥಾನ ನೀಡಿ ಎಂದು ಡಿಮ್ಯಾಂಡ್ ಮಾಡ್ತಿದ್ದಾರೆ. ಸಿಎಂ ನಿವಾಸಕ್ಕೆ ಶಾಸಕರು ಅಷ್ಟೇ ಅಲ್ಲ, ಸಚಿವರಾದ ಸತೀಶ್ ಜಾರಕಿಹೊಳಿ, ಈಶ್ವರ್ ಖಂಡ್ರೆ, ಬೈರತಿ ಸುರೇಶ್ ಕೂಡ ಆಗಮಿಸಿ ಗಂಭೀರ ಚರ್ಚೆ ನಡೆಸಿದ್ದಾರೆ. ಇವತ್ತಿನ ರಾಜಕೀಯ ಬೆಳವಣಿಗೆಯಲ್ಲಿ ಸಿದ್ದರಾಮಯ್ಯ ನಿವಾಸ ಪವರ್ ಸೆಂಟರ್ ಆಗಿ ಬದಲಾಗಿದೆ. ಚಂದ್ರಶೇಖರ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಿದ್ದರಾಮಯ್ಯನವರೇ ಸಿಎಂ ಆಗಿ ಮುಂದುವರಿಯಲಿ, ಮುಖ್ಯಮಂತ್ರಿಗಳಾಗಬೇಕು ಅನ್ನುವಂತ ಆಸೆ ಎಲ್ಲರಿಗೂ ಕೂಡ ಇರುತ್ತೆ. ಆದರೆ ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರಿಯೋದು ಉತ್ತಮ. ರಾಜಕೀಯವಾಗಿ ಎಲ್ಲರಿಗೂ ಕೂಡ ಆಸೆ ಆಕಾಂಕ್ಷೆಗಳಿರುತ್ತೆ. ಅಂತಿಮ ತೀರ್ಮಾನ ಮಾಡಬೇಕಿರೋದು ಹೈಕಮಾಂಡ್ ಮಾತ್ರ. ಸಿದ್ದರಾಮಯ್ಯ ಪರವಾಗಿ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಬ್ಯಾಟಿಂಗ್ ಮಾಡಿದ್ದಾರೆ. 2028ಕ್ಕೆ ನನ್ನ ತಂದೆ ಸಿಎಂ ಆಗಬೇಕನ್ನೋ ಆಸೆ ಇದೆ. ತಂದೆ